ಪದೇ ಪದೇ ನಮಗೆ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತಿದ್ರೆ ಈ ಬಗ್ಗೆ ನಮಗೆ ತಿಳಿಯೋದಿಲ್ಲ. ಏಕೆಂದ್ರೆ ಇದರ ಲಕ್ಷಣಗಳು ಆರಂಭದಲ್ಲಿ ತುಂಬಾ ಸೌಮ್ಯವಾಗಿರುತ್ತವೆ. ಆದ್ರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತಿರುವುದನ್ನ ಪತ್ತೆ ಹಚ್ಚಿ ಅದನ್ನ ಬಲಪಡಿಸುವ ಕೆಲಸ ಮಾಡೋದು ಮುಖ್ಯ. ಉದಾಹರಣೆಗೆ, ನಿಮಗೆ ಬೇಗನೆ ಶೀತ, ಕೆಮ್ಮು, ಜ್ವರ ಅಥವಾ ಸೋಂಕಿದ್ದರೆ ಇದರಿಂದ ಚೇತರಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತಿದ್ರೆ ಇದು ದುರ್ಬಲ ರೋಗ ನಿರೋಧಕ ವ್ಯವಸ್ಥೆಯ ಸಂಕೇತವಾಗಿರಬಹುದು. ನಿರಂತರ ಆಯಾಸ ಮತ್ತು ಶಕ್ತಿಯ ಕೊರತೆಯು ದುರ್ಬಲ ರೋಗ ನಿರೋಧಕ ವ್ಯವಸ್ಥೆಯ ಲಕ್ಷಣಗಳಾಗಿವೆ ಎಂದು ವೈದ್ಯರು ಹೇಳುತ್ತಾರೆ. ಸರಿಯಾಗಿ ನಿದ್ರೆ ಪಡೆದು ಸಾಮಾನ್ಯ ದಿನಚರಿಯನ್ನ ನಿರ್ವಹಿಸಿದ ನಂತರವೂ ನಿಮಗೆ ಆಲಸ್ಯ ಉಂಟಾಗುತ್ತಿದ್ದರೆ ನಿಮ್ಮ ರೋಗ ನಿರೋಧಕ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದರ್ಥ. ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಿದ್ರೆ ಸಮತೋಲಿತ ಆಹಾರ, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು, ಪ್ರೋಟೀನ್ ಮತ್ತು ಕರುಳಿಗೆ ಅನುಕೂಲಕರವಾದ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಿ ಎಂದು ವೈದ್ಯರು ಸಲಹೆ ನೀಡುತ್ತಾರೆ.